ಅವರಲ್ಲಿ ಅವ್ರ ಲೈಫ್ನ ಚೆನ್ನಾಗಿ ಹಾಳು ಮಾಡ್ಕೊಳ್ದಿರ ಚೆನ್ನಾಗಿದ್ದಾರೆ. ನಿಮ್ಮ ಪ್ರೀತಿ ನಿಜವಾಗ್ಲೂ ಇತ್ತು, ಅವ್ರದ್ದು ಹಾಳಾಗಿರೋ ಫ್ರಾಡ್ ಲವ್ ಇತ್ತು, ಈಗ ಸತ್ಯ ಗೊತ್ತಾಯಿತು ತಾನೇ, ನೀವ್ಯಾಕೆ ಅವ್ರಿಗೋಸ್ಕರ ನಿಮ್ಮ ಲೈಫ್ ಹಾಳು ಮಾಡ್ಕೋತೀರಿ? ನನ್ನ ಪ್ರಶ್ನೆ ಬರುತ್ತೆ. ಪ್ರೀತಿ ಮಾಡಿದ ವ್ಯಕ್ತಿ ಬೈದಾಗ, ನಮ್ಮನ್ನು ಹೀಯಾಳಿಸಿದಾಗ, ನಮ್ಮನ್ನು ಕಡೆಗಾಣಿಸಿದಾಗ ಕಣ್ಣೀರು ಬರುತ್ತೆ. ಅದು ಕಣ್ಣೀರು ತುಂಬ ಪ್ಯೂರ್ ಆ್ಯಂಡ್ ಪ್ರೀತಿಯ ಸಂಕೇತ ಕಣ್ಣೀರು. ಎಸ್ ಆರ್ ನೋ? ವ್ಯಕ್ತಿ ಬದಲಾಗೋ ಹಾಗಿದ್ದಿದ್ರೆ ನಿಮಗೆ ಆ ಕ್ಷಣಕ್ಕೇ ಕಣ್ಣೀರು ಒರೆಸ್ಬಿಟ್ಟು ಎಷ್ಟೋ ತಿಂಗಳಿಂದ ಕಣ್ಣೀರು ಹಾಕ್ತಿರ್ತೀರಿ, ಎಷ್ಟೋ ವರ್ಷಗಳಿಂದ ಕಣ್ಣೀರು ಹಾಕ್ತಿರ್ತೀರಿ, ಆ ನೆನಪಲ್ಲೇ ಇರ್ತೀರಿ. ಬಟ್ ಅವರು ಆದ್ರೂ ಕೂಡ ಮತ್ತೆ ಅವ್ರ ನೆನಪುಗಳು ಬಂದಾಗೆಲ್ಲ ಒಂದು ಕಡೆ ಕಣ್ಣೀರು ಬರ್ತಾ ಇರತ್ತೆ. ಬಟ್ ಅವರು ಬದಲಾಗಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಹುಡುಗ ಜೈ ಮಾತಾಡ್ತಾ ಇದ್ದೀನಿ. ವಿಶೇಷವಾಗಿರ್ತಕ್ಕಂಥ ಟಾಪಿಕ್ಗೆ ನಿಮ್ಮೆಲ್ರಿಗೂ ಪ್ರೀತಿಯಿಂದ ಸ್ವಾಗತ ಆ್ಯಂಡ್ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಿರ್ಬೋದು ನಾನೇ ಹೇಳ್ಬಿಡ್ತೀನಿ. ಸೊ ಏನು ಟಾಪಿಕ್ ಅಂತ ಹೇಳಿದ್ರೆ, ಮೋಸ ಮಾಡಿದವ್ರ ಮುಂದೆ ಕಣ್ಣೀರು ಹಾಕಬೇಡಿ. ಯಾಕೆ? ಕಾರಣ ಕೊಡ್ತೀನಿ ನಾನು. ಕಣ್ಣೀರು ಹಾಕಿದರೆ ಏನೆಲ್ಲ ಆಗತ್ತೆ. ಮೋಸ ಹೋದವ್ರು 99% ಜನ ಎಲ್ಲರೂ ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕೆ ಸರ್ ಹಾಕಬಾರ್ದು ಅಂತ ಪ್ರಶ್ನೆ ಕೇಳ್ಬೋದು. ಯಾಕೆ ಹಾಕಬಾರ್ದು ಅನ್ನೋದಕ್ಕೆಲ್ಲಿ ಡೆಪ್ತಾಗಿ ಡೀಟೇಲಾಗಿ ಅವರು ಟಿಪ್ಸ್ನ ಶೇರ್ ಮಾಡ್ತೀನಿ. ಪ್ರತಿಯೊಂದು ಕೂಡ ತುಂಬ ಮುಖ್ಯ. ನಿಮ್ಗೆ ಗೊತ್ತಿರಲ್ಲ, ನೀವೇನೋ ನಿಮ್ಮ ಪ್ರೀತಿ ಅಂದ್ಕೊಂಡು ಅದೇ ನಿಜ ಅಂದ್ಕೊಂಡು ಆ ಭ್ರಮೆನಲ್ಲಿ ಕಣ್ಣೀರು ಹಾಕ್ತಿರ್ತೀರಿ. ಬಟ್ ಅದರಿಂದ ನಿಮಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಸತ್ಯ ನಾನು ಬಯಲು ಮಾಡ್ತಾ ಇದ್ದೀನಿ, ಸತ್ಯನ ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ಮೇಲೆ ನಿಮ್ಮ ಅನಿಸಿಕೆ ರೈಟ್ ಇದ್ದರೆ ರೈಟ್, ರಾಂಗ್ ಇದ್ದರೆ ರಾಂಗ್ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಓಕೆನಾ? ಡೈರೆಕ್ಟ್ ಕಮ್ ಟು ದ ಪಾಯಿಂಟ್. ಏನು ಅಂತ ಫಸ್ಟ್ ಏನಂತ ಹೇಳಿದ್ರೆ, ಕಣ್ಣೀರಿಗೆ ಸಮಾಧಾನ ಹೇಳುವಂಥ ಮನಸ್ಥಿತಿ ಅವ್ರದ್ದಾಗಿರಲ್ಲ. ನೀವೇನು ಕಣ್ಣೀರು ಹಾಕ್ತಿರಲ್ಲ, ಕಣ್ಣೀರು ಹಾಕಬೇಕಾದ್ರೆ ನಿಮ್ಮಲ್ಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಟ್ಲೀಸ್ಟ್ ಈ ಕಣ್ಣೀರಿಗಾರು ಮರಗಲಿ, ಆ ಮನುಷ್ಯ ಮರಗ್ಬಿಟ್ಟು ನಮಗೇನೋ ಒಂದು ಸಮಾಧಾನ ಮಾಡ್ತಾನೆ, ಸಾಂತ್ವನ ಮಾಡ್ತಾನೆ, ಇದು ಇರುತ್ತೆ. ಎಸ್ ಆರ್ ನೋ? ಬಟ್ ಅದೇನು ಅಂದ್ಕೊಂಡು ನೀವು ಕಣ್ಣೀರು ಹಾಕ್ತೀರಿ ಅವ್ರ ಮುಂದೆ, ಅದಂತಾನೆ ಅಂದ್ಕೊಂಡು ಕಣ್ಣೀರು ಹಾಕೋದು. ಎಲ್ಲೋ ಒಂದು ಕಡೆ ಕಣ್ಣೀರಿಗಾರು ಮರಗಲಿ, ಸಾಂತ್ವನ ಮಾಡಲಿ, ಅಟ್ಲೀಸ್ಟ್ ಬದಲಾಗಲಿ, ಎಮೋಷ್ನಲಿ ಯಾರು ಬದಲಾಗಲಿ ಆ ಮನುಷ್ಯ ಅಂದ್ಕೊಂಡು ಅವ್ರ ಮುಂದೆ ಗೊಳೋ ಅಂತ ಆಳ್ತೀವಿ. ಬದಲಾಗ್ತಾರ ಅಂತ ಅಂದ್ಕೊಂಡಿದ್ದೀರಾ? ನೋ ವೇ, ಸಾಧ್ಯನೇ ಇಲ್ಲ, ಬದಲಾಗಲ್ಲ ಅವರು. ಸೊ ಅವರು ಬದಲಾಗಲ್ಲ ಅನ್ನೋ ಸತ್ಯನ ಅರ್ಥ ಮಾಡ್ಕೊಳ್ಬೇಕು. ಯಾವ ವ್ಯಕ್ತಿ ಬದಲಾಗೋ ಹಾಗಿದ್ದಿದ್ರೆ ನಿಮಗೆ ಆ ಕ್ಷಣಕ್ಕೇ ಕಣ್ಣೀರು ಒರೆಸ್ಬಿಟ್ಟು ಎಷ್ಟೋ ತಿಂಗಳಿಂದ ಕಣ್ಣೀರು ಹಾಕ್ತಿರ್ತೀರಿ, ಎಷ್ಟೋ ವರ್ಷಗಳಿಂದ ಕಣ್ಣೀರು ಹಾಕ್ತಿರ್ತೀರಿ, ಆ ನೆನಪಲ್ಲೇ ಇರ್ತೀರಿ. ಬಟ್ ಅವರು ಆದ್ರೂ ಕೂಡ ಮತ್ತೆ ಅವ್ರ ನೆನಪುಗಳು ಬಂದಾಗೆಲ್ಲ ಒಂದು ಕಡೆ ಕಣ್ಣೀರು ಬರ್ತಾ ಇರತ್ತೆ. ಬಟ್ ಅವರು ಬದಲಾಗಲ್ಲ ಅಂದಮೇಲೆ ನೀವು ರಿಯಾಲೈಸೇಷನ್ ತರ್ಕೋಬೇಕು. ಈ ಕಣ್ಣೀರು ಹಾಕಬಾರ್ದು, ಆ ಎಕ್ಸ್ಪೆಕ್ಟೇಷನಲ್ಲೂ ಕೂಡ ಬದುಕಬಾರ್ದು. ಓಕೆನಾ? ಫಸ್ಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ, ಕಣ್ಣೀರು ದಯವಿಟ್ಟು ಹಾಕಬೇಡಿ. ಸಮಾಧಾನ ಹೇಳುವಂಥ ಮನಸ್ಥಿತಿ ಆಲ್ರೆಡಿ ಚೇಂಜ್ ಆಗಿದೆ. ಅವ್ರದ್ದು ಮನಸ್ಥಿತಿನೇ ಇಲ್ಲ ಆ ಥರ. ಅವ್ರು ಚೇಂಜ್ ಆಗಿ ಹೋಗಿದ್ದಾರೆ ಆಲ್ರೆಡಿ. ಯಾರೋ ಒಟ್ಟಿಗೆ ಅವ್ರ ಲೈಫ್ ಖುಷಿಯಾಗಿ ಲೀಡ್ ಮಾಡ್ತಿದ್ದಾರೆ. ಇದು ಯಾವುದೋ ಅವ್ರಿಗೆ ನೆನಪೇ ಇಲ್ಲ, ಡಿಲೀಟ್ ಆಗಿದೆಯಲ್ಲ. ಸಪೋಸ್ ನೆನಪಿದ್ರೂ ಎಮೋಷ್ನಲಿ ಅವ್ರು ಕನೆಕ್ಟ್ ಆಗಿರಲಿಲ್ಲ, ಕನೆಕ್ಟ್ ಆಗೋದು ಇಲ್ಲ. ಅವ್ರಿಗೆ ಬೇಕಾಗಿರೋದು ಇನ್ನೇನೋ. ಓಕೆ, ನೆಕ್ಸ್ಟ್ ಪಾಯಿಂಟ್ ಬರೋಣ. ನೋ ಯೂಸ್. ನೀವು ಕಣ್ಣೀರು ಹಾಕೋದು ನೋ ಯೂಸ್, ಉಪಯೋಗನೇ ಇಲ್ಲ ಕಣ್ಣೀರು ಹಾಕೋದು. ಪ್ರತಿಯೊಂದಕ್ಕೂ ಒಂದು ಮೀನಿಂಗ್ ಇದೆ. ಕಣ್ಣೀರು ತುಂಬ ಪ್ಯೂರ್. ಪ್ರೀತಿಸಿದವ್ರ ಮೇಲೇ ಆ ಕಣ್ಣೀರು ಬರುವಂಥದ್ದು. ಯಾರೋ ರೋಡ್ ಮೇಲೆ ಹೋಗುವಂಥ ವ್ಯಕ್ತಿ ನಮಗೆ ಬೈದಾಗ ಕೋಪ ಬರುತ್ತೆ. ಪ್ರೀತಿ ಮಾಡಿದ ವ್ಯಕ್ತಿ ಬೈದಾಗ, ನಮ್ಮನ್ನು ಹೀಯಾಳಿಸಿದಾಗ, ನಮ್ಮನ್ನು ಕಡೆಗಾಣಿಸಿದಾಗ ಕಣ್ಣೀರು ಬರುತ್ತೆ. ಅದು ಕಣ್ಣೀರು ತುಂಬ ಪ್ಯೂರ್ ಆ್ಯಂಡ್ ಪ್ರೀತಿಯ ಸಂಕೇತ ಕಣ್ಣೀರು. ಎಸ್ ಆರ್ ನೋ? ಎಸ್ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನಾನು ಅದಕ್ಕೆ ಪ್ರೂವ್ ಮಾಡ್ತೀನಿ ಬೇಕಾದ್ರೆ. ಆ ಕಣ್ಣೀರು ಕಣ್ಣೀರು ಅಂತ ಹೇಳಿದ್ರೆ ನಮಗೆ ಸಂಬಂಧಪಟ್ಟಂಥ ವ್ಯಕ್ತಿ, ಆ ಹೃದಯಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಅವ್ರು ಹರ್ಟ್ ಮಾಡಿದಾಗ, ಅವಮಾನ ಮಾಡಿದಾಗ, ನಮ್ಮ ನೆಗ್ಲೆಕ್ಟ್ ಮಾಡಿದಾಗ, ನಮ್ಮನ್ನು ಬಿಟ್ಟು ಇನ್ಯಾವುದೋ ವ್ಯಕ್ತಿ ಹಿಂದೆ ಹೋದಾಗ, ಅಥವಾ ಅವರೊಟ್ಟಿಗೆ ಕನೆಕ್ಟ್ ಆದಾಗ ಆ ನಿಜವಾದ ಪ್ರೀತಿಯ ಇನ್ನೊಂದು ರೂಪನೇ ಕಣ್ಣೀರಾಗಿ ಹೊರಗಡೆ ಬರ್ತಾ ಇರುತ್ತೆ. ಎಸ್ ಆರ್ ನೋ? ಸೊ ಅದು ಯೂಸ್ ಇಲ್ಲ. ನಾನು ಕೊಡ್ತೀನಿ ನೋ ಯೂಸ್. ಉಪಯೋಗನೇ ಇಲ್ಲ ಅದರದ್ದು. ಕಣ್ಣೀರು ಹಾಕಕ್ಕೆ ಹೋಗ್ಬೇಡಿ, ನಿಲ್ಲಿಸ್ಬಿಡಿ. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ನೋಡೋಣ. ಏನಂದರೆ, ಬದಲಾದ ಮನಸ್ಥಿತಿ ಆಗಿರುತ್ತೆ. ಬದಲಾಗಿ ಹೋಗಿರ್ತಾರೆ. ಈಗ ಟ್ರೈನು ಈ ಸ್ಟೇಷನ್ ಬಿಟ್ಟು ಆ ಸ್ಟೇಷನಿಗೆ ಹೋಗೋ ಥರ ಬದಲಾಗಿ ಹೋಗಿರ್ತಾರೆ. ಈ ಸ್ಟೇಷನಲ್ಲಿದ್ದಂಥ ಜನಗಳು ಬೇರೆ, ವಾತಾವರಣ ಬೇರೆ, ಶಾಪ್ಗಳು ಬೇರೆ. ಆ ಸ್ಟೇಷನಲ್ಲಿದ್ದಂಥ ರೈಲ್ವೆ ಸ್ಟೇಷನಿಂದ ನಾವು ಬೇರೆ ಸ್ಟೇಷನಿಗೆ ಹೋದಾಗ ವಾತಾವರಣ, ಆ ಸ್ಟೇಷನ್ ರೂಪರೇಷ ಎಲ್ಲ ಚೇಂಜ್. ಹಾಗೇನೆ ಅವ್ರ ಮನಸ್ಥಿತಿ ನಿಮ್ಮ ಹತ್ರ ಇದ್ದಾಗ ಬೇರೆ, ಅಲ್ಲಿ ಬೇರೆಯವ್ರ ಹತ್ರ ಇದ್ದಾಗ, ಬೇರೆಯವ್ರ ಹತ್ರ ಕನೆಕ್ಟ್ ಆದಾಗ ಅಲ್ಲಿದ್ದಂಥ ಮನಸ್ಥಿತಿನೇ ಬೇರೆ. ಆ ಎಕ್ಸ್ಪೆಕ್ಟೇಷನಲ್ಲಿ ಇರಬೇಡಿ. ನೀವೇನು ಬದಲಾಗಿರುತ್ತೆ ಆಲ್ರೆಡಿ ಮನಸ್ಥಿತಿ. ನೀವು ಕಣ್ಣೀರು ಹಾಕೋದ್ರಿಂದ ನೀವೇ ಅದನ್ನು ಏನಂದರೆ ಜಸ್ಟ್ ನಿಮ್ಮ ಸಮಾಧಾನಕ್ಕೆ ಹಾಕ್ಕೊಳ್ಬೇಕೆ ವಿನ ಅವ್ರು ಎದುರುಗಡೆ ಇರೋರು ಬದಲಾಗಕ್ಕೆ ಸಾಧ್ಯ ಇಲ್ಲ. ಇದು ನೋಟ್ ಮಾಡಿಟ್ಕೊಳ್ಳಿ. ದೆನ್ ಬದಲಾಗಲ್ಲ ಅಂದಮೇಲೆ ನೀವು ಕಣ್ಣೀರು ಹಾಕ್ತಾ ಅಲ್ಲೇ ಕುಳಿತಾ ಹೋದರೆ ಅವ್ರು ಚೆನ್ನಾಗಿದ್ದಾರೆ, ನೀವೇನಾಗಿದ್ದೀರಿ? ಬುದ್ಧಿವಂತರಾಗಿ ಅಂತ ನಾನು ಹೇಳ್ತಿರೋದು. ನಿಜವಾಗಿದ್ದ ಎಸ್. ಈಗ ಹೇಳ್ತೀರಿ ಸರ್ ನಿಮಗೇನು ಗೊತ್ತಾಗುತ್ತೆ ಸರ್, ಕೂತ್ಕೊಂಡು ಮಾತಾಡ್ಬಿಡ್ತೀರಿ ನೀವು. ಕರೆಕ್ಟು, ನಾನು ಕೂತ್ಕೊಂಡೇನೋ ಮಾತಾಡ್ತೀನಿ. ಆದರೆ ಅವರಲ್ಲಿ ಅವ್ರ ಲೈಫ್ನ ಚೆನ್ನಾಗಿ ಹಾಳು ಮಾಡ್ಕೊಳ್ದಿರ ಚೆನ್ನಾಗಿದ್ದಾರೆ. ನಿಮ್ಮ ಪ್ರೀತಿ ನಿಜವಾಗ್ಲೂ ಇತ್ತು, ಅವ್ರದ್ದು ಹಾಳಾಗಿರೋ ಫ್ರಾಡ್ ಲವ್ ಇತ್ತು, ಈಗ ಸತ್ಯ ಗೊತ್ತಾಯಿತು ತಾನೇ, ನೀವ್ಯಾಕೆ ಅವ್ರಿಗೋಸ್ಕರ ನಿಮ್ಮ ಲೈಫ್ ಹಾಳು ಮಾಡ್ಕೋತೀರಿ? ನನ್ನ ಪ್ರಶ್ನೆ. ನೀವು ನಿಮಗೋಸ್ಕರ ಬದುಕಿ. ಈಗ ಅದನ್ನ ಅರ್ಥ ಮಾಡ್ಸೋಕ್ಕೆ ನಾನು ವಿಡಿಯೋ ಮಾಡ್ತಿರೋದು. ನಾನು ಕೂತ್ಕೊಂಡು ಈಸಿಯಾಗಿ ಮಾತಾಡ್ತೀನಿ. ಟೈಮ್ ಆ ಪೀರಿಯಡ್ ಕಷ್ಟ ಆಗತ್ತೆ, ಒಪ್ಕೊಳ್ಳಿಲ್ಲ ಅಂದರೆ ನಿಮ್ಮ ಲೈಫ್ ಏನು ಮಾಡೋಕ್ಕಾಗಲ್ಲ. ಓಕೆನಾ?
ನೆಕ್ಸ್ಟ್ ಪಾಯಿಂಟ್ ಹೋಗ್ತೀನಿ ಅಂದರೆ ನಿಮ್ಮನ್ನು ಬಿಟ್ಟು ಆಲ್ರೆಡಿ ಮುಂದೆ ಹೋಗಿದ್ದಾರೆ. ಸಾರಿ, ಆಲ್ರೆಡಿ ನೀವೇನು ಯಾವ ಒಂದು ಪೊಸಿಷನಲ್ಲಿ, ಯಾವ ಮನಸ್ಥಿತಿನಲ್ಲಿ ಅಥವಾ ಯಾವ ಒಂದು ಎಮೋಷ್ನಲಿ ಥಿಂಕ್ ಮಾಡಿಬಿಟ್ಟು ಅದೇ ಗುಂಗಲ್ಲಿ ಇದ್ಕೊಂಡು ಅಳ್ತಾ ಇದ್ದೀರಲ್ಲ, ಆ ಒಂದು ಸಿಚುವೇಶನ್ ದಾಟಿ, ಆ ಪರಿಸ್ಥಿತಿ, ಆ ಮನಸ್ಥಿತಿ ದಾಟಿ ಎಲ್ಲೋ ಮುಂದಿದ್ದಾರೆ ಅವರು ಆಲ್ರೆಡಿ. ಇದು ಕನೆಕ್ಟು ಆಗಲ್ಲ, ಅವರು ಮುಂದೆ ಹೋಗಿದ್ದಾರೆ. ಸೊ ಮುಂದೆ ಹೋಗಿರೋ ವ್ಯಕ್ತಿನ ಹಿಂದೆ ಕರೆದ್ರೆ ಬರೋಕ್ಕೂ ಇಷ್ಟಪಡಲ್ಲ. ಇದೆಲ್ಲ ತಿಳ್ಕೊಬೇಕಾಗತ್ತೆ. ಸತ್ಯ ತಿಳ್ಕೊಂಡ್ಮೇಲೆ ಬದುಕೋದನ್ನು ಕಲಿಬೇಕು ಮನುಷ್ಯ. ನಮ್ಗೆ ಗೊತ್ತಿಲ್ಲಲ್ವಾ, ನಮ್ಗೆ ತುಂಬ ಇಷ್ಟಪಡೋ ವ್ಯಕ್ತಿ ಸತ್ತೋದಾಗ ನಾವು ಒಂದು ವಾರ ಅಳ್ತೀವಿ, ಒಂದು ತಿಂಗಳು ಅಳ್ತೀವಿ, ಆಮೇಲೆ ಸರಿ ಹೋಗಲ್ವಾ? ಆ ಒಬ್ಬಂಟಿತನ ಇಷ್ಟಪಡೋಕ್ಕೆ ಶುರು ಮಾಡಲ್ವಾ? ಯಾಕೆ? ಬಿಕಾಸ್ ನಮ್ಮ ಸತ್ಯ ಗೊತ್ತಾಗ್ಬಿಡುತ್ತೆ, ಅವ್ರು ಯಾವತ್ತೂ ಮತ್ತೆ ವಾಪಸ್ ಬರಲ್ಲ. ಇನ್ನು ಅಟ್ಲೀಸ್ಟ್ ನಾವು ಬದುಕಿರೋ ತನಕ ನಾವು ಈ ಜರ್ನಿನ ಕಂಪ್ಲೀಟ್ ಮಾಡೋಣ ಅಂತ ಆ ಸತ್ಯ ಒಪ್ಕೊಂಡ್ಮೇಲೆ ಕಣ್ಣೀರು ಸ್ಟಾಪ್ ಮಾಡಲ್ವಾ? ಇದು ಅಷ್ಟೇ. ನೀವು ಅಳ್ತಾ ಕೂತ್ಕೊಂಡ್ರೆ ನಿಮಗೆ ತುಂಬ ಲಾಸ್ ಆಗುತ್ತೆ ಇಲ್ಲಿ. ಅದನ್ನು ಅರ್ಥ ಮಾಡ್ಸೋಕ್ಕೆ ವಿಡಿಯೋ ಮಾಡ್ತಿರೋದು ನಾನು ಡೈರೆಕ್ಟ್ ಹಿಟ್ಟಾಗಿ ಮಾತಾಡ್ತೀನಿ ಎಲ್ಲ ವಿಷಯದಲ್ಲಿ. ಸೊ ನಾನೇಂದರೆ, ಟು ಬಿ ಫ್ರ್ಯಾಂಕ್ಲಿ, ಏನೇನು ನಡೀತಾ ಇದೆಯೋ ಪ್ರೀತಿ, ಪ್ರೇಮ, ಹಸ್ಬೆಂಡ್, ವೈಫ್, ಬ್ರೇಕಪ್, ಡಿಪ್ರೆಷನ್, ವಾಟ್ ಎವರ್, ಸೊ ಅದ್ರ ಬಗ್ಗೆ ನಾನು ಡೀಟೇಲ್ಡಾಗಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಇದೇ ಒಂದು ಮೋಟಿವೇಶನ್ ಅಂದರೆ ರಿಲೇಷನ್ಶಿಪ್ಗಳು ತುಂಬ ಹಾಳಾಗ್ತಿದೆ, ಇದನ್ನು ಸರಿಪಡಿಸ್ಬೇಕು, ಇನ್ಫಾರ್ಮೇಷನ್ ಕೊಡಬೇಕು, ಅವ್ರವ್ರು ಸರಿ ಆಗಬೇಕು, ಆಗದಿರೋರಿಗೆ ಏನೂ ಮಾಡೋಕ್ಕಾಗಲ್ಲ. ಈ ಇಂಟೆನ್ಷನ್ ಇಟ್ಕೊಂಡೇ ವಿಡಿಯೋ ಮಾಡ್ತಿರೋದು, ಓಕೆನಾ? ಅದಕ್ಕೆ ಇದನ್ನು ತಿಳ್ಕೊಳ್ಳಿ, ನಿಮ್ಮನ್ನು ಬಿಟ್ಟು ಆಲ್ರೆಡಿ ಮುಂದೆ ಹೋಗಿದ್ದಾರೆ, ನೀವು ಅರ್ಥ ಮಾಡ್ಕೊಳ್ಳಿ, ಭ್ರಮೆನಲ್ಲಿ ಇರಬೇಡಿ. ನೀವು ಅಲ್ಲಿ ಅಳೋದನ್ನು ಬಿಟ್ಟು ಸರಿ ಮಾಡ್ಕೊಳ್ಳಿ ನಿಮ್ಮ ಮನಸ್ಥಿತಿನ, ಓಕೆನಾ? ನಿಮ್ಮ ವೀಕ್ನೆಸ್ ತೋರುತ್ತೆ. ನೀವು ಅಳ್ತಾ ಇದ್ರಿ, ಅವ್ರು ಮುಂದೆ ಹೋಗಿ ಗಳೋ ಅಂತ ಅಳ್ತಾ ಇದ್ದು, ಪ್ಲೀಸ್ ನನ್ನ ಒಪ್ಕೊಳ್ಳಿ, ನಾನು ನೆಕ್ಸ್ಟ್ ತಪ್ಪು ಮಾಡೋದಿಲ್ಲ, ಅರ್ಥ ಮಾಡ್ಕೊಂಡು ನಿಮ್ಮ ಒಟ್ಟಿಗೆ ಬದುಕ್ತೀನಿ ಅಂತ ನೀವು ಅರ್ಥ ಮಾಡ್ಸೋಕೆ ಹೋದರೆ ಎಲ್ಲೋ ಒಂದು ಕಡೆ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಅವ್ರದ್ದು ಆಗಿರಲ್ಲ. ಹಂಗಿದ್ದಿದ್ರೆ ಯಾವತ್ತೋ ಒಂದಿನ ಅಳ್ತಾ ಇದೆ ಅಥವಾ ಒಂದು ತಾಸಲ್ಲಿ ಮತ್ತೆ ನಿಮಗೆ ಸಮಾಧಾನ ಮಾಡಿಬಿಟ್ಟು ಸಾರಿ ಕಣೆ ಹಂಗೆ ಮಾಡ್ತಿರ್ಲಿಲ್ಲ, ಸಾರಿ ಕಣೋ ಹಂಗೆ ಮಾಡ್ತಿರ್ಲಿಲ್ಲ, ಹುಡುಗಿ ಆಗಲಿ ಮಾಡ್ತಾಯಿದ್ರು. ಬಿಟ್ಟು 6 ತಿಂಗಳಾಯಿತು, 1 ವರ್ಷ ಆಯಿತು, ಇನ್ನೂ ಅಳ್ತಾ ಇದ್ದೀರ ಅಂತ ಹೇಳಿದ್ರೆ ವೀಕ್ನೆಸ್ ಗೊತ್ತಾಗುತ್ತೆ. ನಾನು ಇಲ್ಲೇ ಇವಳು ಬದುಕಲ್ಲ ಬಿಡು, ಇವನು ಬದುಕಲ್ಲ ಬಿಡು, ಇವನು ಬದುಕೋದೇ ಇಲ್ಲ ನಾನು ಇಲ್ಲದೆ ಅಂತ ಅವಳು ಅನ್ಕೋತಾಳೆ, ಅವನು ಅನ್ಕೋತಾನೆ. ಸೊ ಅದಕ್ಕೆ ನಿಮ್ಮ ವೀಕ್ನೆಸ್ ಗೊತ್ತಾಗುತ್ತೆ. ವೀಕ್ನೆಸ್ ಗೊತ್ತಾದಾಗ ಇನ್ನೂ ಆಟ ಆಡಿಸ್ತಾರೆ ನಿಮ್ಮ ಚೆನ್ನಾಗಿ, ಕರೆಕ್ಟ್? ಅದಕ್ಕೇ ನೀವು ಬದಲಾಗಿ, ಈ ಭ್ರಮೆನಲ್ಲಿ ಇರಬೇಡಿ. ನೀವು ಅಳೋದ್ರಿಂದ ಏನೆಲ್ಲ ಲಾಸ್ ಇದೆ, ನಿಮ್ಮ ವೀಕ್ನೆಸ್ ಗೊತ್ತಾಗತ್ತೆ. ನಿಮ್ಮ ಸಮಯ ವೇಸ್ಟ್, ನಿಮ್ಮ ಜೀವನ ವೇಸ್ಟ್, ನೀವು ಬದುಕಿದ್ದು ವೇಸ್ಟ್. ನಿಮ್ಮನ್ನು ಪ್ರೀತಿ ಮಾಡೋ ತಂದೆ ತಾಯಿ, ಮಕ್ಕಳಿದ್ರೆ ಮಕ್ಕಳು, ಮದುವೆ ಆಗಿಲ್ಲ ಅಂದರೆ ನಿಮ್ಮನ್ನು ಅಣ್ಣ ತಮ್ಮ, ಫ್ರೆಂಡ್ ಸರ್ಕಲ್ ಎಲ್ಲ ಪ್ರೀತಿ ಮಾಡಿ ಇವೆಲ್ಲನೂ ಕಳ್ಕೊಂಡು ಯಾರೋ ಥರ್ಡ್ ಕ್ಲಾಸ್, ಗಂಡು ಮಕ್ಕಳಾಗಿದ್ದರೆ ಯಾರೋ ಥರ್ಡ್ ಕ್ಲಾಸ್ಗೋಸ್ಕರ ಅಂದರೆ ಹೆಣ್ಮಕ್ಳಿಗೋಸ್ಕರ ಬೇಡ. ಅರ್ಥ ಮಾಡ್ಕೊಳ್ಳಿ, ಬದುಕೇ ಅರ್ಥ ಮಾಡ್ಕೊಂಡು ನಡೆಯುವಂಥದ್ದು. ಯಾರು ಅರಿತು ಬದುಕ್ತಾನೆ ಅವನು ಮನುಷ್ಯ ಆಗ್ತಾನೆ, ಯಾರು ಅರಿಯದೆ ಬದುಕ್ತಾನೆ ಅವನು ರಾಕ್ಷಸ ಆಗ್ತಾನೆ ಅಂತ ದೊಡ್ಡರು ಹೇಳ್ತಾರೆ. ಏನಂತೀರಿ? ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ನಿಮ್ಮ ಕಣ್ಣೀರಿಂದ ಅವರು ಬದಲಾಗಲ್ಲ. ತುಂಬ ಇಂಪಾರ್ಟೆಂಟ್ ಇದು. ನಿಮ್ಮ ಕಣ್ಣಿಂದ ಬದಲಾಗಲ್ಲ ಅವರು. ಎಮೋಷ್ನಲಿ ಕನೆಕ್ಟೇ ಆಗಿರಲಿಲ್ಲ ನಿಮ್ಮ ಜೊತೆಗೆ ಅವರು. ಎಮೋಷ್ನಲಿ ಕನೆಕ್ಟ್ ಆಗಿರೋ ವ್ಯಕ್ತಿ ನಿಮ್ಮೊಟ್ಟಿಗೆ ಅವರು ಕನೆಕ್ಟ್ ಆಗಿರ್ತಾಯಿದ್ರು. ಎಮೋಷ್ನಲಿ ಕನೆಕ್ಟ್ ಆಗದಿರೋ ಒಟ್ಟಿಗೆ ನೀವು ಬದಲಾಗಿ ಅಂತ ಎಷ್ಟೇ ಗೋಗರ್ದ್ರು ಕೂಡ ಬದಲಾಗಲ್ಲ. ಅವ್ರು ಕನೆಕ್ಟ್ ಆಗಿದ್ದೇ ಬೇರೆ ರೀತಿ ಅಂದಮೇಲೆ ನಿಮ್ಮ ಎಮೋಷನಲ್ ತೊಗೊಂಡು ಅವ್ರೇನು ಮಾಡಬೇಕು? ಸೊ ಅದಕ್ಕೇ ಇಷ್ಟು ಕೂಡ ಈ ಟಿಪ್ಸ್ನ ಶೇರ್ ಮಾಡಿದ್ದೀನಿ. ಸೊ ನೀವು ನಿಮ್ಮಲ್ಲಿ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಮೋಸ ಹೋದವರೇ 99% ಜನ ಇದ್ದೀರಿ. ವಿಡಿಯೋ ನೋಡಿದ ಮೇಲೆ ಸುಮ್ಮನೆ ಇರಬೇಡಿ, ದಯವಿಟ್ಟು ಸ್ವಲ್ಪ ಶೇರ್ ಮಾಡಿ ಜನಗಳಿಗೆ, ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಾಗಲಿ. ಸ್ವಾರ್ಥ ಜನ ಎಲ್ಲಿ ಕಳಿಸ್ಬಿಟ್ರೆ ಏನೂ ಇಲ್ಲ. ನೀವು ನನಗೆ ಜಸ್ಟ್ ಏನಂದರೆ ಇನ್ನೊಬ್ರಿಗೆ ಕಳಿಸಿ ನಂಗೆ ಸಪೋರ್ಟ್ ಮಾಡಿದ್ರೆ ಎಲ್ಲ ಒಂದು ಕಡೆ ಇನ್ನೂ ಬೆಸ್ಟ್ ವಿಡಿಯೋಗಳು ತರಕ್ಕೆ ನಾನು ಪ್ಲ್ಯಾನ್ ಮಾಡ್ತೀನಿ, ಓಕೆನಾ? ದಯವಿಟ್ಟು ಲೈಕ್ ಮಾಡಿ, ಯಾರ್ಯಾರಿಗೋ ಲೈಕ್ ಮಾಡ್ತೀರಿ. ನಿಮ್ಗೆ ಬೆಟರ್ ದೆನ್ ವಿಡಿಯೋ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.